ನಮಸ್ತೆ. ನಾವು ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಶನ್, ಉಜಿರೆ ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಸಂಸ್ಥೆಯಿಂದ ಮಾತನಾಡ್ತಿರುವಂಥದ್ದು. ನಾನಿವತ್ತು ಸುಳ್ಯ ತಾಲೂಕಿನ ಒಬ್ಬರು ಪ್ರಗತಿಪರ ಕೃಷಿಕರಾದಂತಹ ದಿನೇಶ್ ಸರ್ ಅವರು ನಮ್ಮ ಸಂಸ್ಥೆಯಿಂದ ಸೈಮವುಡ್ ಗಿಡವನ್ನು ನಾಟಿ ಮಾಡಿ ಬೆಳೆದಂತಹ ಒಂದು ಸಸಿಯನ್ನು ತೋರಿಸಲಿಕ್ಕೆ ಬಂದಿರುವಂಥದ್ದು. ವೀಕ್ಷಕರೇ, ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈಗಾಗಲೇ ಕೃಷಿಕರು ಬೆಳೀತಾ ಇದ್ದಾರೆ. ಸುಳ್ಯ ತಾಲೂಕಲ್ಲಿ ಕೂಡ ತುಂಬ ಕೃಷಿಕರು ಬೆಳೀತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ನಾನು ಇಲ್ಲಿ ಬಂದಿರುವಂಥದ್ದು. ಈ ಸೈಮವುಡ್ ಗಿಡವನ್ನು ನಾವು 2.5 ತಿಂಗಳ ಹಿಂದೆ ನಾಟಿ ಮಾಡಿರುವಂಥದ್ದು. ನೀವು ಗಮನಿಸ್ಬೋದು, ಹೆಚ್ಚು ಕಮ್ಮಿ 2.5 ತಿಂಗಳಾಗಿ ನಮಗೆ ಇಷ್ಟು ದಪ್ಪ ಬರುತ್ತೆ, ತೊಗಟೆ ಈ ಥರ ದಪ್ಪ ಬರುವಂಥದ್ದು. ಮತ್ತು ಎಲೆಗಳು ಕೂಡ ಈ ಥರ ಸಹಜವಾಗಿ ತುಂಬ ಹಸಿರಾಗಿ ಚೆನ್ನಾಗಿ ಬರುತ್ತೆ. ನಮಗೆ 2.5 ತಿಂಗಳಾಗುವಾಗ ಹೆಚ್ಚು ಕಮ್ಮಿ 2.5-3 ಅಡಿ ತನಕ ಅವರೇಜ್ ಬರುತ್ತೆ ಇದು. ಇನ್ನು ನಾವು ಹೇಳಿದಾಗೆ 6 ತಿಂಗಳಾಗುವಾಗ ಇದಕ್ಕೆ ಪೇಪರ್ ಹಾಕ್ಲಿಕ್ಕೆ ಆಗುತ್ತೆ ಅಂತ ನಾನು ಏನು ಹೇಳಿದ್ದೇನೆ, 6 ತಿಂಗಳಾಗುವಾಗ ಅಷ್ಟು ಬೆಳವಣಿಗೆ ಈ ಗಿಡದಲ್ಲಿ ಆಗುತ್ತೆ. ಹಾಗಾಗಿ ವೀಕ್ಷಕರೇ, ರಾಜ್ಯಾದ್ಯಂತ ವೀಕ್ಷಣೆ ಮಾಡಿದ ಕೆಲವು ಕೃಷಿಕರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿಕೊಂಡಿದ್ದೀರಿ. ಸೈಮವುಡ್ ಗಿಡವನ್ನು ವಿತರಣೆ ಮಾಡುವಂಥ ಸಂಸ್ಥೆ ನಿಮ್ಮ ಬೇರೆ ಕಡೆ ಇದೆಯಾ ಅಂತ. ಆ ಥರದ ನಮ್ಮ ಕಡೆ ಬೇರೆ ಕಡೆ ಎಲ್ಲೂ ನಾವು ವಿತರಣೆ ಮಾಡುವ ಸಂಸ್ಥೆಗಳು ನಮ್ಮದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿ ಮಾತ್ರ ನಮ್ಮ ಸಂಸ್ಥೆ ಇರುವಂಥದ್ದು. ಮತ್ತು ಕೆಲವು ಕೇಳಿದಿರ, ನಿಮ್ಮ ಕಾರ್ಯ ನಿರ್ವಾಹಕರು ಅಥವಾ ಸೇವಾ ನಿರತರು ಬೇರೆ ಕಡೆ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರಾ ಅಂತ. ಆ ಥರದ ಮಾಹಿತಿ ಕೊಡುವವರು ನಮ್ಮ ಸಂಸ್ಥೆಯಲ್ಲಿ ಯಾರಿಲ್ಲ. ನಮಗೆ ಗೊತ್ತಿಲ್ಲದಾಗಿ ಯಾರಾದರೂ ಮಾಡುವವರು ಇದ್ದರೆ ಅದರ ಬಗ್ಗೆ ನೀವು ಎಚ್ಚರವನ್ನು ವಹಿಸಬೇಕಾಗಿದೆ. ಹಾಗಾಗಿ ನಮ್ಮ ಸಂಸ್ಥೆಯಿಂದ ಮಾಡಿರುವಂತಹದ್ದು ಮತ್ತು ಈ ಥರ ಎಲ್ಲ ಕಡೆ ನಮ್ಮ ಸರ್ವಿಸನ್ನು ಕೊಟ್ಟು ನಮ್ಮ ಸಂಸ್ಥೆಯನ್ನು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಡ್ತಿದ್ದೇವೆ. ಹಾಗಾಗಿ ಮುಂದೆ ಕೂಡ ಮಾಡುವಂಥ ಕೃಷಿಕರ ಆಸಕ್ತಿ ಇದ್ದವರು ಸರಿಯಾದಂಥ ಮಾಹಿತಿಯನ್ನು ತಗೊಳ್ಳೊಟ್ಟಿಗೆ ಮತ್ತು ತುಂಬ ಜಾಗ್ರತೆ ಎಚ್ಚರ ವಹಿಸಿ ಇದರ ಬಗ್ಗೆ ತುಂಬ ತಪ್ಪು ಮಾಹಿತಿ ಕೊಡುವಂಥವರ ಬಗ್ಗೆ, ಮತ್ತು ನಾವು ಕೆಲವರು ಕೇಳಿದಾಗೆ ನೀವು ಶೇರ್ ಮಾಡಿದಂಥ ಫೋಟೋಸ್ ವೀಡಿಯೋಸ್ ಬೇರೆಯವರು ಶೇರ್ ಮಾಡ್ತಾರೆ ಅಂತ ಕೇಳ್ಕೊಂಡಿದ್ದೀರ. ಆ ಥರ ಅದರ ಬಗ್ಗೆ ಅಥವಾ ಅವರ ಬಗ್ಗೆ ನೀವು ಕೂಡ ಸಹಜವಾಗಿ ಎಚ್ಚರವನ್ನು ವಹಿಸಬೇಕಾದ್ರೆ ನಿಮ್ಮ ಜವಾಬ್ದಾರಿ ಆಗಿರ್ತದೆ. ನಮ್ಮ ಸಂಸ್ಥೆಯಿಂದ ನಾವು ಮಾಡಿದಂಥ ಎಲ್ಲ ಕಡೆ ವೀಡಿಯೋ ಮತ್ತು ಫೋಟೋಸ್ಗಳನ್ನು ತೋರಿಸ್ತಾ ಇರ್ತೀನಿ. ಅದನ್ನು ಬೇರೆಯವರು ಶೇರ್ ಮಾಡಿ ಬೇರೆಯವರು ಅದರ ಬಗ್ಗೆ ನಿಮಗೆ ಫೋನ್ ಮಾಡಿ ಮಾತಾಡಿದರೆ ಸರಿಯಾಗಿ ವಿಚಾರಣೆ ಮಾಡೋದು ತುಂಬ ಒಳ್ಳೆಯದು. ಏನಕ್ಕೆ ಅಂತ ಹೇಳಿದರೆ, ನಾವು ಬೆಳ್ತಂಗಡಿ ತಾಲೂಕಿನಲ್ಲಿ ನಾವು ಬಿಟ್ಟು ಬೇರೆ ಯಾರು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು ಆ ಥರ ಇಲ್ಲ. ಹಾಗಾಗಿ ನೀವು ಸರಿಯಾದ ಮಾಹಿತಿಯೊಂದಿಗೆ ಇದನ್ನು ಮಾಡಿ, ಮುಂದೆ ಏನಾದರೂ ಮಾಹಿತಿ ಬೇಕಿದ್ದರೆ ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಶನ್ ಉಜಿರೆ ಈ ಸಂಸ್ಥೆಯನ್ನು ನೀವು ಸಂಪರ್ಕ ಮಾಡಿ ಸರಿಯಾದ ಮಾಹಿತಿಯೊಂದಿಗೆ ಇದನ್ನು ಬೆಳೀರಿ. ನಾವು ತುಂಬ ರೀತಿ ಅದಕ್ಕೆ ಸಹಕಾರ ಕೊಡ್ತಾ ಇದ್ದೀವಿ ಅಂತ ಹೇಳುವ ಮೂಲಕ ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದವನ್ನು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಿದ್ದೀನಿ.